ಬಂದರು ಅಲ್ಲಿಂದ ನಮ್ಮ ಗಾಡಿ ನೋಡ್ಕೊಂಡು ಹುಡುಕ ಅಣ್ಣ ನಿಮ್ಮ ಹೆಸರು ಸಂಜು ಅಂತೇಳಿ ನಮ್ಮ ಸೆಮಿರ್ವಾಡಿ ಫ್ಯಾಕ್ಟರಿ ಕೆಲಸ ನೋಡಿ ವ್ಯವಸ್ಥೆ ಮಾಡ್ತಾಯಿದ್ವಿ. ಅದನ್ನು ಕಟ್ ಮಾಡಿ ಬಾಕ್ಸ್ ಟೈಪ್ ಓಪನ್ನು ಕ್ಲೋಸ್ ಮಾಡಬೇಕಾಯಿತು ಲಾಸ್ಟ್ ಟೈಮ್. ಅದು ಗೇಟ್, ಅದು ಅಲ್ಲಿ ಈ ಥರ ಕಾಣ್ತದೆ ನೋಡೋದು, ಅದು ಅದು ಅಡ್ಡ ಗೇಟ್ ಹಾಕಿದ್ದಾರೆ ಇಲ್ಲಿಂದ ಆ ಮೂಲೆವರೆಗೂ. ಹಾಗಾಗಿ ಎರಡೆರಡು ಸಲ ಬೆಂಗಳೂರಿಂದ ಹೊರಡ್ಬೇಕಾದ್ರೆ ಅಂದರೆ ಮಳೆ ಬರ್ತಾಯಿದೆ ನೋಡಿ. ಅರ್ಧಂಬರ್ಧ ತಾರ್ಪಲ್ ಬಿಚ್ಕೊಂಡು ಇಷ್ಟು ದೊಡ್ಡ ತಾರ್ಪಲು ಆಫ್ ಮಾಡ್ಕೊಂಡು ಯಾವ ಥರ ಮಡಚಿ ಯಾವ ಥರ ಹಾಕೋದು ಸಕ್ಕರೆಗಳು ನೋಡಿಲ್ಲ. ಆಯಿತು, ಗಾಡಿ ಅಲ್ಲಿ ನಿಲ್ಸ್ಬಿಟ್ಟು ಬಂದಿದ್ದೀನಿ. ಇದು ಯಾವುದೋ ಒಂದು ಕಿರೀಟ ಬೇರೆ ಕೊಟ್ಟಾರಕ್ಕಮ್ಮ. ಸ್ನೇಹಿತರೆ ನಮಸ್ಕಾರ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ಸ್ವಾಗತ. ಲಾಸ್ಟ್ ವಿಡಿಯೋ ಮಾಲಿಂಗ್ಪುರ ವೇಬ್ರಿಡ್ಜ್ ಹತ್ರ ನಿಲ್ಲಿಸಿದ್ದೆ ನೈಟು. ಈಗ ಬೆಳಗ್ಗೆನೇ ಬಂದು ಗಾಡಿ ಖಾಲಿ ಮಾಡ್ತಾಯಿದ್ದಾರೆ. ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ನಮ್ಮ ಅರ್ಜುನ ಖಾಲಿ ಮಾಡ್ತಾಯಿದ್ದಾರೆ ಯಾವ ಥರ ಅಂತ. ಬೆಳಗ್ಗೆ ಒಂದು 6:30ಗೆಲ್ಲ ಬಂದು ತೂಕ ಮಾಡಿಲ್ಲ, ಮತ್ತೊಮ್ಮೆ ತಗೊಬಂದು ಖಾಲಿ ಮಾಡಿಸ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಪೀಸ್ ಲೆಕ್ಕ ಮಾಡ್ಕೋತೀವಿ ಅಂತೇನೋ ಹೇಳಿ ಖಾಲಿ ಮಾಡ್ತಾಯಿದ್ದಾರೆ. ನೋಡೋಣ ಏನೇನಾಗುತ್ತೆ. ಖಾಲಿ ಆದಮೇಲೆ ಶಾರ್ಟೇಜ್ ಬರುತ್ತಾ ಇಲ್ಲ ಓಕೆ ಬರುತ್ತಾ ಏನು ಬರುತ್ತೆ ಅನ್ನೋದು ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ನೋಡಿ ರಾತ್ರಿ ಮಳೆ ಬಂದಿರೋದು ನೀರುಗಳು ಆ ಮೂಲೆಯಲ್ಲೆಲ್ಲ ನೋಡಿ ಹೆಂಗೆ ನಿಂತವೆ. ಇನ್ನೂ ಈ ಥರ ಐತೆ ಸಮಸ್ಯೆ. ಖಾಲಿ ಆಗಲಿ, ಖಾಲಿ ಆದಮೇಲೆ ಸಿಗೋಣ ಏನಾಗುತ್ತೆ ಏನಂತ ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸದ್ಯಕ್ಕೆ ಖಾಲಿ ಮಾಡಿಸೋಣ ಬರ್ರಿ. ಸ್ನೇಹಿತರೆ ಮಾಲಿಂಗ್ಪುರ ಖಾಲಿ ಮಾಡ್ಕೊಂಡು ಮುಂದೆ ಹುಡಿಕೊಂಡು ಬಂದಾರೆ. ಅಲ್ಲಿಂದ ನಮ್ಮ ಗಾಡಿ ನೋಡ್ಕೊಂಡು ಅಣ್ಣ ನಿಮ್ಮ ಹೆಸರು ಸಂಜು ಅಂತೇಳಿ ನಮ್ಮ ಸೆಮಿರ್ವಾಡಿ ಫ್ಯಾಕ್ಟರಿ ಕೆಲಸ ಮಾಡ್ತಾರೆ. ಅಲ್ಲಿಂದ ನೋಡಿ ಖಾಲಿ ಮಾಡ್ಕೊಂಡು ತೂಕಕ್ಕೆ ಹೋಗ್ಬೇಕಾರೆ ಹುಡಿಕೊಂಡು ಬಂದಿದ್ದಾರೆ ನಮ್ಮನ್ನೆಲ್ಲ ನೋಡಿ. ಸಿರೋಣ ಹಿಂಗೆ ಸಪೋರ್ಟ್ ಮಾಡ್ತೀವಿ. ಅಲ್ಲಿ ಫ್ಯಾಕ್ಟ್ರಿಗೆ ಬಂದಾಗ ಫೋನ್ ಹಚ್ತೀನಿ, ನಂಬರ್ ಐತಲ್ಲ ಸೇವ್ ಮಾಡ್ಕೊಳ್ಳಿ. ಅಲ್ಲಿ ಸೆಮಿರ್ವಾಡಿಗೆ ಬಂದಾಗ ಫೋನ್ ಹಚ್ತೀನಿ ನಾನು, ಬರಲಾ? ಅವ್ರು ಯಾಕೆ 3 ವರ್ಷದಿಂದ ಸಬ್ಸ್ಕ್ರೈಬರ್ ನೋಡಪ್ಪ, ನಮ್ಮ 3 ವರ್ಷದಿಂದ ವಿಡಿಯೋ ನೋಡ್ತಾರಂತೆ. ಬಂದು ಸರಿ ಗಾಡಿ ಇನ್ನೊಂದು ಹಾಕ್ತೀನಿ. ಇದು ಇನ್ನೊಂದು 4-5 ದಿನ ಆಗ್ಬೋದು. ಹಾಕ್ದಾಗ ಇಲ್ಲ ಬೇಡ, ಅವರು ತೂಕ ಮಾಡೋರು ಹೋಗ್ತಾ ಇದಾರೆ. ಅದಕ್ಕೆ ಇದು ಹಾಕ್ದಾಗ ವಾಟ್ಸಪ್ಪಲ್ಲಿ ಲಿಂಕ್ ಕಳಿಸ್ತೀನಿ. ಹಾಂ ಹೇಳ್ರಿ. ಸೆಮಿರ್ವಾಡಿ ಫ್ಯಾಕ್ಟ್ರಿಯಾಗ ಆಯ್ತಾಯ್ತಣ್ಣ. ಅಲ್ಲಿ ಬಂದಾಗ ಫೋನ್ ಹಚ್ತೇನೆ ತಗೊಳ್ಳಿ, ಅಲ್ಲಿ ಬಂದಾಗ ಮಾತಾಡೋಣ ಆಗುತ್ತೆ. ಸರಿ ಅಣ್ಣ ನೋಡ್ರಿ. ಹುಡಿಕೊಂಡು ಬಂದು ಮಾತಾಡ್ಸಿರು ಬರ್ರಿ. ನಮ್ದು ಮಾಲಿಂಗ್ಪುರ ಖಾಲಿ ಆಯಿತು. ಜಮ್ಕಂಡಿಗೆ ಹೋಗ್ಬೇಕು ಇವಾಗ. ಅಂದರೆ ಹೋಗಿ ತೂಕ ಮಾಡಿ ಅಲ್ಲಿಂದ ಜಮ್ಕಂಡಿಗೆ ಹೋಗ್ಬೇಕು. ಅಯ್ಯೋ ಯಪ್ಪ. 2 ವೀಲರಾಗ ಹೋಯ್ತಾ ಇದ್ರು. ಹುಡಿಕೊಂಡು ಬಂದು ಮಾತಾಡ್ಸಿರು, ಖುಷಿ ಆಯಿತು. ಸಂಜೀವ್ ಅಂತೇಳಿ. ಬಾಯ್ ಅಣ್ಣ. ಅವ್ರು ಮಾತಾಡ್ಸ್ಕೊಂಡು ಹೋದರು. ಈಗ ನಾವು ಸೀದಾ ವೇಬ್ರಿಡ್ಜ್ಗೆ ಹೋಗೋಣ. ಅವ್ರು ಅಲ್ಲಿ ಕಾಯ್ತಾ ಇರಬೇಕು. ತೂಕ ಮಾಡಿಬಿಟ್ಟು ಬಾಡಿಗೆನೋ ಫೋನ್ಪೇ ಮಾಡ್ತಾನಂತೆ. ಅವನು ಫೋನ್ಪೇ ಮಾಡ್ತಾನೆ. ನಾವು ಸೀದಾ ಹೋಯ್ತಾ ಇರೋದೇನೆ ಜಮ್ಕಂಡಿ ಪಾರ್ಟಿಗೆ ಒಂದು ಫೋನ್ ಮಾಡಿಬಿಟ್ಟು ಹೋಯ್ತಾ ಇರೋಣ. ಜಮ್ಕಂಡಿಯಲ್ಲಿ ಭಾಳ ಇಲ್ಲೇ ಜಾಸ್ತಿ ಇದ್ದಿದ್ದು, ಜಮ್ಕಂಡಿ ಕಡಿಮೆ. ಅವನು ಎಷ್ಟೊತ್ತಿಗೆ ಖಾಲಿ ಮಾಡ್ಕೊಡ್ತಾನಂತ ಗೊತ್ತಿಲ್ಲ. ಏನು ಇವತ್ತು ಲೋಡ್ ಅಂತೂ ಮಾಡೋಕ್ಕಾಗಲ್ಲ, ನಾಳೆನೇ ಲೋಡು. ಇಲ್ಲೇ ಸೆಮಿರ್ವಾಡಿ ಫ್ಯಾಕ್ಟ್ರಿಯಿಂದನೇ ಲೋಡ್ ಆಗ್ತವೆ ಹೇಳಿದ್ದಾರೆ. ನೋಡ್ಬೇಕು ಇನ್ನು. ಬರ್ರಿ ವೇಬ್ರಿಡ್ಜ್ಗೆ ಹೋಗೋಣ. ಇನ್ನು ವೇಬ್ರಿಡ್ಜಲ್ಲಿ ಪಿಕ್ಚರ್ ಬೇರೆ ಬಾಕಿ ಐತಲ್ಲಪ್ಪ. ನಿನ್ನೆ 3 ವೇಬ್ರಿಡ್ಜಲ್ಲಿ 3 ಥರ ಡಿಫ್ರೆನ್ಸ್ ತೂಕ ಬೇರೆ ಬಂದೈತೆ. ರಾತ್ರಿ ಮಳೆ ಬೇರೆ ಬಂದ್ಬಿಡೈತೆ. ಗಾಡಿ ಬೇರೆ ನೆಂದು ತೂಕ ಬೇರೆ ಮತ್ತೆ ಜಾಸ್ತಿ ಆಗವೆ. ಅದಿನ್ನೇನಾಗುತ್ತೋ ಗೊತ್ತಿಲ್ಲ. ಅಲ್ಲಿ ಹೋಗಿ ವೇಬ್ರಿಡ್ಜಲ್ಲಿ ತೂಕ ಮಾಡಿಸಾಗಲೇ ಗೊತ್ತಾಗುತ್ತೆ ಪಿಕ್ಚರ್ ಏನಾಯಿತು ಏನಾಯ್ತ ಅನ್ನೋದು. ತೂಕ ಮಾಡಿದ್ಮೇಲೆ ಹೇಳ್ತೀನಿ ಬರ್ರಿ ಪಿಕ್ಚರ್. ಸ್ನೇಹಿತರೆ 2 ಕಡೆನೂ ಖಾಲಿ ಮಾಡ್ಕೊಂಡು ಬಂದು ಇಲ್ಲಿ ಟೂಲ್ಸ್ ಬಾಕ್ಸ್ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಬೇಕಾಯಿತು. ನೋಡಿ ವ್ಯವಸ್ಥೆ ಮಾಡ್ತಾಯಿದ್ವಿ. ಅದನ್ನು ಕಟ್ ಮಾಡಿ ಬಾಕ್ಸ್ ಟೈಪ್ ಓಪನ್ನು ಕ್ಲೋಸ್ ಮಾಡಬೇಕಾಯಿತು. ಲಾಸ್ಟ್ ಟೈಮ್ ಬಾಡಿ ಕ್ಯಾಬಿನ್ ಕಟ್ಸ್ಕೋಬೇಕಾದ್ರೆ ಮಾಡಿದ್ದಿಲ್ಲ, ಇವಾಗ ಮಾಡಿಸ್ತಾಯಿದ್ದೀನಿ. ಇದ್ರ ಉದ್ದೇಶ ಇಷ್ಟೇ. ನಮ್ಮ ಸೈಡ್ ಹ್ಯಾಂಗಲ್ಗಳಿದಾವೆ ಗೊತ್ತಾ, ಆ ಹ್ಯಾಂಗಲ್ಗಳನ್ನೆಲ್ಲ ಬಿಚ್ಚಿ ಇದ್ರೊಳಗೆ ಮಡಗೋಕ್ಕೆ ಬೇಕಾದಾಗ ತೆಗೆದು ಫಿಟ್ ಮಾಡ್ಕೋಬೋದು ಅನ್ನೋ ಉದ್ದೇಶಕ್ಕೆ ಇದನ್ನು ಮಾಡಿಸ್ತಾ ಇರೋದು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಅದನ್ನೆಲ್ಲ ಬಿಚ್ಚಿ ನಮ್ಮ ಯಾವಾಗಾರ ಫ್ರೀ ಸಿಕ್ಕಿದಾಗ ಎಲ್ಲ ಬಿಚ್ಚಿ ಅದರೊಳಗಡೆ ಹಾಕಬೇಕು.
ಬರ್ರಿ ಇನ್ನು ಹೆಂಗಾಗುತ್ತೆ ಇಂಚಸ್ 2 ಇಂಚಸ್ ಕೊಟ್ಟು ಯಾವ ಥರ ಮಾಡ್ತಾರೆ ಅನ್ನೋದು ತೋರಿಸ್ತೀನಿ ನೋಡಿ. ಇಂಚಸ್ ಇಟ್ಟು ವೆಲ್ಡ್ ಮಾಡ್ತಾಯಿದ್ದಾರೆ. ವೆಲ್ಡ್ ಮಾಡತ್ತವ ಇಲ್ಲಿರಬಾರ್ದು, ಕಣ್ಣಿಗೆ ಇದಾಗ್ತವೆ. ಬರ್ರಿ ಸೈಡ್ಗೆ ಹೋಗೋಣ ನಾವು, ಅದು ಹೆಂಗಾಗುತ್ತೆ ಅನ್ನೋದು ಮುಂದೆ ತೋರಿಸ್ತೀನಿ. ನೋಡ್ರ ಕೆಲಸ ಕಂಪ್ಲೀಟ್ ಇಷ್ಟೇ. ಈಗ ಅದು ಬೇಕಾದಾಗ ಓಪನ್ ಮಾಡ್ಕೋಬೋದು, ಬೇಕಾದಾಗ ಹಾಕೋಬೋದು. ನಾವು ಯಾವಾಗ ಬೇಕು ಅವಾಗ ಬಿಚ್ಕೊಂಡು ಯಾವಾಗ ಬೇಕಾದ್ರೆ ಹಾಕೋಬೋದು. ಇಷ್ಟೇ ಕೆಲಸ. ಬರ್ರಿ ಕೆಲಸ ಕಂಪ್ಲೀಟ್ ಆಯಿತು. ಮುಂದೆ ಇವ್ರು ಪೇಮೆಂಟ್ ಮಾಡಿಬಿಟ್ಟು ಹೋಗ್ತಾ ಇರೋಣ. ಸ್ನೇಹಿತರೆ, ನಮ್ಮ ರಾತ್ರಿ ಊಟ ನೋಡಿ, ಚಪಾತಿ, ರೈಸು, ಪಲ್ಯ, ಎಷ್ಟು ಟೈಪ್ ಪಲ್ಯ ಇದೆ ನೋಡಿದ್ರಾಗಿ. ಇದು ಚಪಾತಿ, ಇದೊಂಥರ ಪಲ್ಯ, ಮತ್ತು ಈ ಕಡೆ ಒಂಥರ ಪಲ್ಯ, ಇದು ಬದನೆಕಾಯಿ ಪಲ್ಯ, ಇದೊಂದೇನೋ ಸ್ವೀಟ್ ಅಂತೆ, ಮೆಣಸಿನ್ಕಾಯಿ, ಈರುಳ್ಳಿ, ಇದು ಪಾಯಸ, ಇದು ಮೊಸರು ಮುಜ್ಜಿ, ಇದೊಂದು ಸಾರು. ಬರ್ರಿ ಹೆಂಗೈತೆ ನೋಡೋಣ. ಜಮ್ಕಂಡಿಯಲ್ಲೇ ಹಾಲ್ಟ್ ಆಗಿದ್ದೀವಿ. ಲೋಡ್ ಯಾವೂ ಇಲ್ಲ, ಹೇಳಲಿಲ್ಲ. ಇಲ್ಲೇ ಜಮ್ಕಂಡಿಯಲ್ಲೇ ಇದ್ದೀನಿ. ಜಮ್ಕಂಡಿಯಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಮಲಿಕೊಳ್ಳೋದು. ಬೆಳಗ್ಗೆ ಲೋಡ್ ಎಲ್ಲಿಗೆ ಹೇಳ್ತಾರೆ ಏನು ಅಂದ್ಕೊಂಡು ಹೋಯ್ತಾ ಇರೋದು. ಪಾಯಸ ನೋಡಿ ಹೆಂಗೈತೆ. ಬರ್ರಿ ಊಟ ಮಾಡೋಣ. ಊಟ ಮಾಡಿಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ. ಸದ್ಯಕ್ಕೆ ಊಟ ಮಾಡೋಣ. ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಮ್ಮ ಲಾಸ್ಟ್ ಟೈಮ್ ಜಮ್ಕಂಡಿಯಲ್ಲಿದ್ದೀನಿ. ನೋಡಿದ್ರೆ ಸರ್ವಿಸ್ ಮಾಡಿಸ್ತಾ ಇದ್ದೀನಿ. ಇದು ಬಿಜಾಪುರ ಹೋಗೋ ರೋಡು, ಸಿಟಿಗೆ ಹೋಗೋ ರೋಡು. ಸಕ್ಕರೆಗೆ ಹೋಗ್ಬೇಕಲ್ಲ ಲೋಡ್ಗೆ. ಇವಾಗ ಈ ಕೋಕ್ ಗಲೀಜಿದ್ರೆ ಲೋಡ್ ಮಾಡಲ್ಲ, ಅದಕ್ಕೇ ಎಷ್ಟು ಗಲೀಜಿದೆ, ಎಲ್ಲ ಬ್ಲ್ಯಾಕ್ ಆಗ್ಬಿಟ್ಟವೆ. ಅದಕ್ಕೆ ಇವಾಗ ಸರ್ವಿಸ್ ಮಾಡಿಸ್ಕೊಂಡು ಕ್ಲೀನಾಗಿ ಹೋಗ್ಬೇಕಿಲ್ಲ. ಜಮ್ಕಂಡಿ ಶುಗರ್ ಅಂತ ಇಲ್ಲಿಂದ ಒಂದು 10-12 ಕಿಲೋಮೀಟ್ರ್ ಹೋಗ್ಬೇಕು. 10-15 ಕಿಲೋಮೀಟ್ರ್ ಹೋಗ್ಬೇಕು. 15 ಕಿಲೋಮೀಟ್ರ್ ಹೋಗಿ ಇವತ್ತು ಎಷ್ಟೊತ್ತಾಗುತ್ತೆ. ಇಲ್ಲೆಲ್ಲ ಕ್ಲೀನಾಗಿ ಓಡಿಸ್ಬೇಕಪ್ಪ ನೀರು. ಏನೇ ಆದರೂ ನಮ್ಮ ಹೊಸಪೇಟೆ ಹಂಗೆ ಆಗಲ್ಲ, ಇಲ್ಲೆಲ್ಲ ಕ್ಲೀನ್. ಪ್ರೆಷರ್ ಜಾಸ್ತಿ ಇರುತ್ತೆ. ಇದು ನೋಡಿ, ಇದು ಪ್ರೆಷರೇ ಇಲ್ಲ. ಇದು ಇವೆಲ್ಲ 2 ವೀಲರು, ಕಾರಿಗಷ್ಟೇ. ಇದು ನಮ್ಮ ಗಾಡಿಗಳಿಗೆಲ್ಲ ಇಲ್ಲ. ಬರೀ ಸರ್ವಿಸ್ ಮಾಡಿಸಿ ಫ್ಯಾಕ್ಟ್ರಿ ತೊಗೊಳಕ್ಕೆ ನೋಡೋಣ ಏನು ಮಾಡೋಕ್ಕಾಗುತ್ತೆ. ನೋಡಿ ಸ್ನೇಹಿತರೆ, ಜಮ್ಕಂಡಿ ಬಿಟ್ಟು ಮುಂದೆ ಬಂದರೆ ಚಿಕ್ಕ ಪಡಿಸ್ಲಿಕ್ಕೆ ನೀರು ನೋಡಿ ಸ್ವಾಮಿ, ಎಷ್ಟು ನೀರು. ಬಾ, ಅದು ಒಂದು ಗೇಟ್ ಐತಲ್ಲಿ ಅಡ್ಡ, ಅದು ಮುಚ್ಕೊಂಡು ಮೇಲೆ ನೀರು ಬರ್ತಾ ಇರೋದು ನೋಡಿ. ನೀರು ಅದು ಗೇಟ್, ಅದು ಅಲ್ಲಿ ಈ ಥರ ಕಾಣ್ತದೆ ನೋಡೋದು. ಅದು ಅಡ್ಡ ಗೇಟ್ ಹಾಕಿದ್ದಾರೆ. ಇಲ್ಲಿಂದ ಆ ಮೂಲೆವರೆಗೂ ನೀರು ಕಮ್ಮಿ ಆದಾಗ ಅದನ್ನು ತುಂಬಿ ಮೇಲೆ ಹರಿತಾ ಇರೋದು ನೋಡಿ. ಎಷ್ಟು ನೀರಿದೆ. ಚಿಕ್ಕ ಪಡಿಸಲಿಗೆ ಇದು ಜಮ್ಕಂಡಿಯಿಂದ ಬಿಜಾಪುರ ಹೋಗೋ ದಾರಿ ಸಿಗುತ್ತೆ. ನೀರು ಮಹಾರಾಷ್ಟ್ರ ಕಡೆ ಮಳೆ ಹೋಯ್ತಾ ಇರೋದಕ್ಕೆ ಇಷ್ಟು ನೀರು. ಎಲ್ಲ ಡ್ಯಾಮ್ ತುಂಬ ಹರಿತಾ ಇದ್ದಾವೆ. ಇದು ಸೀದಾ ಆಳ್ಮಟ್ಟಿಗೆ ಹೋಗ್ಬಿಡ್ತೈತೆ ಇದು ಡ್ಯಾಮ್ ನೀರಿದು. ಹಿಂಗಾಸಿ ಸೀದಾ ಆಳ್ಮಟ್ಟಿಗೆ ಹೋಗುತ್ತೆ ಇದು. ಅಲ್ಲೆಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಒಕ್ಕೊಂಡು ಎಲ್ಲ ನಮಗೆ ಟೈಮ್ ಇಲ್ಲ. ಟೈಮ್ ಇದ್ದರೆ ಸ್ನಾನ ಮಾಡ್ಬೋದು, ಏನು ಬೇಡ. ಇನ್ನೇನು ಇವತ್ತು ಲೋಡ್ ಆದರೆ ನಾಳೆ ಬೆಳಗ್ಗೆ ಮನೆಗಿರ್ತೀವಿ. ನಾಳೆ ಬೆಳಗ್ಗೆ ತಪ್ಪರ ಮಧ್ಯಾಹ್ನ ಮನೆಗಿರ್ತೀವಿ. ನಾಳೆ ಭಾನುವಾರ ಬೇರೆ, ಗಾಡಿ ಖಾಲಿ ಆಗಲ್ಲ. ಮನೆಗೆ ಹೋಗಿ ಆರಾಮಾಗಿ ಹೋಗ್ಬೋದು. ಸುಮ್ಮನೆ ಯಾಕೆ ಇವಾಗ ಟೈಮ್ ಬೇರೆ ಇಲ್ಲ. ಹೋಗೋಣ ಫ್ಯಾಕ್ಟ್ರಿ ಹೋಗಿ ಸಿಗೋಣ. ಸ್ನೇಹಿತರೆ, ನಮ್ಮ ಮೊಬೈಲ್ ಝೂಮ್ ನೋಡಿ ಎಷ್ಟಿದೆ ಅಂತ. ನಾನು ಹೆಚ್ಚು ಕಮ್ಮಿ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ದೂರದಲ್ಲಿ ಕೂತಿದ್ದೀನಿ. ಮೊಬೈಲ್ ಝೂಮ್ ಮಾಡಿರೋದು ನೋಡಿ. ನಮ್ಮ ಗಾಡಿ ಹೆಂಗೆ ಕಾಣ್ತದೆ ಅರ್ಜುನ. ಈಗ ಝೂಮ್ ಬ್ಯಾಕ್ ಮಾಡ್ತೀನಿ ನೋಡಿ ಎಷ್ಟು ದೂರ ಆಗುತ್ತಂತ. ಗಾಡಿನೇ ಕಾಣಲ್ಲ ನೋಡಿ. ಇವಾಗ ನೋಡಿ ಎಷ್ಟು ದೂರದಲ್ಲಿದ್ದೀನಂತ ನೋಡಿ. ಇನ್ನೂ ದೂರ ನೋಡಿದ್ರ ಹೆಂಗಿದೆ ನಮ್ಮ ಮೊಬೈಲು. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ನಮ್ಮ ಅರ್ಜುನ ಬಿಡದಿಗೆ ಲೋಡ್ ಆಗೈತೆ ಗಾಡಿ. ಇನ್ನೊಂದು ಬಿಲ್ ವಾಟ್ಸಪ್ ಮಾಡಿಲ್ಲ. ಟೈಮ್ ಅಲ್ಲಿ 6:45. ಜಮ್ಕಂಡಿ ಶುಗರಿಂದ ಲೋಡ್ ಆಗಿರೋದು. ಬಿಲ್ ವಾಟ್ಸಪ್ಗೋಸ್ಕರ ವೆಯ್ಟಿಂಗಲ್ಲಿದ್ದೀನಿ. ಬಿಲ್ ವಾಟ್ಸಪ್ ಮಾಡಿಬಿಟ್ರೆ ಸೀದಾ ಹೊಡ್ತಾ ಇರ್ಬೋದು. 3:45 ಆಯಿತು ಟೈಮು. ಜಮ್ಕಂಡಿ ಶುಗರು ಅಂದರೆ ಚಿಕ್ಕ ಪಡಿಸ್ಲಿಗೆ ಹಿರೇಪಡಿಸ್ಲಿಗಿಂದ ಲೋಡ್ ಆಗಿರೋದು. ಇವಾಗ ಇಲ್ಲಿಂದ ಹೆಂಗೆ ಹೋಗೋದು? ಜಮ್ಕಂಡಿ ಹೋಗಿ ಬರೋದಾ, ಇಲ್ಲ ಬಬ್ಲೇಶ್ವರಿಂದ ಮುಂದೆ ರೈಟಿಗೆ ಹೊಡೆದು ಸೀದಾ ಕೋಲಾರ ರೋಡ್ಗೆ ಹೋಗಿ NH 13 ಹಿಡಿಯೋದ, ಒಂದು ಗೊತ್ತಿಲ್ಲ.
ನೋಡೋಣ ಹೆಂಗಾಗುತ್ತೋ ಹಾಗೆ ಹೋಗೋದು. ನಾಳೆ ಭಾನುವಾರ, ನಾಳೆ ಖಾಲಿ ಆಗಲ್ಲ. ಆದಷ್ಟು ಹೋಗಿ ನಾಳೆ ಮನೇಲಿ ಕಟಿಂಗು ಶೇವಿಂಗ್ ಎಲ್ಲ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ನಾಳೆ ಸೋಮವಾರನೇ ಖಾಲಿ ಮಾಡೋಕ್ಕೆ ಹೋಗೋದು. ಹೆಂಗಾಗುತ್ತೋ ಗೊತ್ತಿಲ್ಲ, ಆದಷ್ಟು ಹೋಗೋಣ. ಟೈಮ್ ಆಲೇ ಇಲ್ಲೇ 7 ಗಂಟೆ. ಇವರು ಇನ್ನೂ ಬಿಲ್ಲೇ ವಾಟ್ಸಪ್ ಮಾಡ್ತಿಲ್ಲ. ಲೋಡಾಗಿದ್ದು 4 ಗಂಟೆಗೇನೋ ಲೋಡಾಗಿದ್ದು ಗಾಡಿ, ಇನ್ನೂವರೆಗೂ ಬಿಲ್ ವಾಟ್ಸಪ್ ಮಾಡಿಲ್ಲ ಅವರು. ಯಾವುದಪ್ಪ ಅಕ್ಕಿದು ಈ ಥರ ಸೌಂಡ್ ಮಾಡ್ತೈತೆ. ಸರಿ ಬರ್ರಿ, ಇಲ್ಲಿಂದ ಹೊಲ್ಟಾಗಿ ಸಿಗೋಣ. ಇನ್ನು ಬಿಲ್ ಎಷ್ಟೊತ್ತು ವಾಟ್ಸಪ್ ಮಾಡ್ತಾರೆ ನೋಡ್ಕೊಂಡು ಹೊಲ್ಟೋಣ. ನೆಕ್ಸ್ಟ್ ಡೇ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀವಿ ಅಂದರೆ ನಮ್ಮ ಹಿರಿಯೂರಲ್ಲಿದ್ದೀನಿ. ನಿನ್ನೆ ಜಮ್ಕಂಡು ಬಿಲ್ಲೆಲ್ಲ ಕೊಡೋಕೆ 7-7:30 ಆಗಿತ್ತು. ಮುಂದೆ ಪೆಟ್ರೋಲ್ ಬಂಕಿಗೆ ಬಂದು ಡೀಸೆಲ್ ಹಾಕ್ತೆ. ಮೈಲೇಜ್ ನೋಡ್ಬಿಟ್ಟು ತುಂಬ ಬೇಜಾರಾಗ್ಬಿಟ್ಟು ರಾತ್ರಿಯಿಂದ ವಿಡಿಯೋನೂ ಮಾಡಿಲ್ಲ, ಏನಿಲ್ಲ. ಗಾಡಿನೂ ಬಿರಿ ಹೊಡ್ಕೊಬಂದ್ಬಿಟ್ಟು ದುರ್ಗದಲ್ಲಿ ಹಾಕೊಂಡು ಮಲಿಕೊಂಡಿದ್ದೆ ಬೆಳಗ್ಗೆ 6 ಗಂಟೆಯಿಂದ. ಇವಾಗ ಎದ್ದು ಹೋಗ್ತಾಯಿದ್ದೀನಿ. ಒಸಿ ಬೇಜಾರಾಗಿಲ್ಲ ಮೈಲೇಜ್ ವಿಷಯದಲ್ಲಿ. ನಮಗಂತೂ ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಒಂದು ಫುಲ್ ಟ್ಯಾಂಕಿಗೆ 4 ಸಾವಿರ ಡೀಸೆಲ್ ಎಕ್ಸ್ಟ್ರಾ ಕುಡಿತೈತೆ. 4 ಸಾವಿರ. ಈಗ ನಾನು ಬೆಂಗಳೂರಿಂದ ಕಾಸರಗೋಡಿಗೆ ಹೋಗಿದ್ದು 4 ಸಾವಿರ, ಅಲ್ಲಿಂದ ಮಂಗಳೂರಿಗೆ ಬಂದಿದ್ದು 3 ಸಾವಿರ, ಗೋವಾ ಹೋಗಿದ್ದು 3 ಸಾವಿರ, ತಿರ್ಗಿ ಅಲ್ಲಿಂದ ಬಂದಿದ್ದು 4 ಸಾವಿರ. ಎಷ್ಟು ಲೆಕ್ಕ ಮಾಡಿ, 8 1 6 14 ಸಾವಿರ ಡೀಸೆಲ್ ಎಕ್ಸ್ಟ್ರಾ ಕುಡಿದಿರೋದು. ಹಿಂಗೆ ಎಕ್ಸ್ಟ್ರಾ ಕುಡಿದ್ರೆ ಏನು ಮಾಡೋದಂತ ಅಲ್ಲೇ ಕೆಟ್ಟೋಗ್ಬಿಡುತ್ತೆ ಮೈಲೇಜ್ ವಿಷಯಕ್ಕೆ. ನಿನ್ನೆ ಅಂತೂ 2 ಕಿಲೋಮೀಟ್ರ್ ಬಂದಿರೋದು. 2, 3, 2, 4 ಬರೋದು. ಮುಂಚೆ ಎಲ್ಲ ನಾನು ಎಷ್ಟು ಸಲ ಹತ್ತಿಣಿ, ತಿಕೋಟ ಮತ್ತು ಮಹಾರಾಷ್ಟ್ರ ಎಲ್ಲ ಹೋಗಿ ಬಂದಿದ್ದೀನಿ. ಅಷ್ಟು ಕುಡಿತಿರಲ್ಲ. 20 ಸಾವಿರ 21 ಸಾವಿರ ಕುಡಿಯೋದು. ನಿನ್ನೆ 25 ಕುಡ್ದೈತೆ. ಏನು ಮಾಡೋದು ಅನ್ಸೋ ಸಾಕಾಗ್ಬಿಡೈತೆ ಮೈಲೇಜ್ ವಿಷಯಕ್ಕೆ. ತುಂಬ ಬೇಜಾರಾಗ್ಬಿಟ್ರು. ಯಾವನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ರಾತ್ರಿ. ಏನು ಮಾಡ್ತೀರಾ, ನಮ್ಮ ಟೈಮೇ ಚೆನ್ನಾಗಿಲ್ಲ. ಏನು ಮಾಡೋದು ಏನು ಬಿಡೋದು ಅನ್ನೋದೇ ತಲೆ ಕೆಟ್ಟೋಗ್ಬಿಡುತ್ತೆ. ಓನರ್ಗೂ ಹೇಳೋಕ್ಕೂ ಆಗ್ತಿಲ್ಲ, ಏನಾರಿಗೂ ಹೇಳಿದ್ರೂ ಬೇಜಾರಾಗ್ತೈತೆ. ಹೆಂಗೆ ಮಾಡೋದು, ಏನಾಗೈತೆ ಅನ್ನೋದು ಕಂಡುಹಿಡಿಯೋಕ್ಕಾಗ್ತಿಲ್ಲ. ಹೋಗು. ಸೊ ಅದಕ್ಕೆ ನಮ್ಮ ಓನರ್ ಸಿಟ್ಟಿಗೆ ರಾತ್ರಿ ಫಸ್ಟು ಗಾಡಿ ತಗೊಬಂದು ಶೋರೂಮ್ ತೊಗೊಂಡೆ ಬಿಟ್ಬಿಡು, ಅವರೇ ಮಾಡಿಕೊಳ್ಳಿ ಗಾಡಿನೇ ಬೇಡ ಹಿಂಗೆ ಅಂತ ಎಗರಾಡ್ತಿದ್ರು ರಾತ್ರಿ ನಮ್ಮ ಓನರು. ಅವ್ರಿಗೆ ಕಂಪ್ಲೇಂಟ್, ಶೋರೂಮ್ನವ್ರಿಗೆ ಗಾಡಿ ಕೊಟ್ಟವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ ಹಿಂಗೆ ಡೀಸೆಲ್ ಕೊಡಿದ್ರೆ. ಈಗ ಒಂದು ರೌಂಡ್ ಟ್ರಿಪ್ಪಿಗೆ ನೀವು 14 ಸಾವಿರ ಡೀಸೆಲ್ ಎಕ್ಸ್ಟ್ರಾ ಅಂದರೆ ಉಳಿಯೋ ದುಡ್ಡೇ ಅಲ್ಲೇ ಹೊಂಟೋಗ್ಬಿಟ್ರೆ ನೀವು ಯೋಚನೆ ಮಾಡಿ ಯಾವ ಥರ ಮಾಡಬೇಕು ಅಂತ. ಒಂದು ಫುಲ್ ಟ್ಯಾಂಕ್ ಮೇಲೆ ಮೈಲೇಜ್ ಮುಂಚೆ ನಾನು ಸ್ಟಾರ್ಟಿಂಗಿಂದ ಏನು ಮೈಲೇಜ್ ಗೊತ್ತಿತ್ತೋ ಅದಕ್ಕಿಂತ ಇವಾಗ 3 ಸಾವಿರ 4 ಸಾವಿರ ಡೀಸೆಲ್ ಎಕ್ಸ್ಟ್ರಾ ಕೊಡ್ತಿದೆ. ಮುಂಚೆ 900 ಕಿಲೋಮೀಟ್ರ್ ಹೋಗೋದು ಒಂದು ಫುಲ್ ಟ್ಯಾಂಕ್, ಈಗ 600 ಕಿಲೋಮೀಟ್ರ್ ಹೋಗಲ್ಲ ಅಂತೈತೆ. 600-650ಗೆ ಫುಲ್ ಟ್ಯಾಂಕ್ ಡ್ರೈ ಆಗಿರ್ತವೆ. ಈಗ ಲೆಕ್ಕ ಮಾಡಿ ನಮಗೆ 250-300 ಕಿಲೋಮೀಟ್ರ್ ಡೀಸೆಲ್ ಇದು ಲಾಸ್ ಆಗ್ತಾಯಿದೆ ನಮಗೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಹೋಗಪ್ಪ. ಸೊ ಅದಕ್ಕೆ ಇವತ್ತು ಹೋಗಿ ನಾಳೆ ಖಾಲಿ ಮಾಡಿ, ಇವತ್ತು ಭಾನುವಾರ, ನೀನು ಇವತ್ತು ಹೋಗಿ ಖಾಲಿ ಮಾಡೋಕ್ಕಾಗಲ್ಲ. ಹೋಗ್ಬೋದು ಮನೆಗೆ ಹೋಗಿ ನಾಳೆನೇ ಸೋಮವಾರನೇ ಖಾಲಿ ಮಾಡಿ ತಗೊಬಂದು ಶೋರೂಮ್ ಬಿಟ್ಬಿಟ್ಟು ಅಲ್ಲಿ ಈ ಶೋರೂಮ್ ಹತ್ರ ಬಿಡ್ತಾರಂತ. ಅರ್ಶಗುಂಟೆ ಐತವ, ಹೊಸ್ದಾಗಿ ಓಪನ್ ಆಯ್ತು ಆ ಶೋರೂಮಲ್ಲಿ. ಏನು ಮಾಡ್ತಾರೋ ಗೊತ್ತಿಲ್ಲ. ಏನೇನು ಮಾಡಿಸ್ತಾರೆ ನೋಡಬೇಕು. ತಲೆ ಕೆಟ್ಟೋಗ್ಬಿಟ್ಟಿದೆ. ನಮ್ಮ ಓನರ್ ರಾತ್ರಿ ತಲೆ ಕೆಡ್ಸ್ಕೊಂಬಿಟ್ಟು ಕಟ್ ಮಾಡಿದವ್ರು ಫೋನ 10:30 10 ಗಂಟೆಯಲ್ಲಿ ಕಟ್ ಮಾಡಿದವರು ಇನ್ನೂವರೆಗೂ ಫೋನ್ ಮಾಡಿಲ್ಲ. 10 ನಿಮಿಷಕ್ಕೂ ಅರ್ಧ ಗಂಟೆಗೆ 1 ಅವರ್ಗೂ ಫೋನ್ ಮಾಡೋರು. ಅಂದರೆ ಗಾಡಿ ವಿಷಯಕ್ಕೆ ಅಲ್ದೇನೆ ಸಪ್ರೇಟಾಗಿ ಸುಮ್ಮನೆ ಆದ್ರೆ ಫೋನ್ ಮಾಡಿ ಗಂಟೆಗಟ್ಟಲೆ ಮಾತಾಡ್ತಾ ಇರ್ವಿ ನಾವು ಯಾವಾಗ್ಲೂ. ಅಂಥವ್ರು ಬೇಜಾರಾಗಿ ಫೋನ್ ಮಾಡದೆ ಬಿಟ್ಬಿಟ್ಟಾರೆ. ನಮ್ಗೆ ಹೆಂಗೆ ಅನಿಸ್ತೈತೆ ಅಂದರೆ, ಹಿಂಗಾಗೋಗ್ಬಿಟ್ಟಾಗ ಮನ್ಸಿಗೆ ಒಂಥರ ಬೇಜಾರು. ಎಲ್ಲಿ ನಮ್ಮ ಮೇಲೆ ತಪ್ಪು ತಿಳ್ಕೊತಾರೋ ಅನ್ನೋದು ಒಂದು ಬೇಜಾರು, ಭಯ. ಸುಮ್ಮನೆ ಈಗ ನಮ್ಮ ಮೇಲೆ ತಪ್ಪು ತಿಳ್ಕೊಂಡು ಎಲ್ಲ ಡ್ರೈವರ್ ಏನಾರ ಮಾಡ್ತಾವನೆ ಡೀಸೆಲ್ಲು. ಇಷ್ಟು ದಿವಸ ಬರ್ತಿದ್ದು ಮೈಲೇಜ್ ಇವಾಗ ಯಾಕೆ ಬರ್ತಾಯಿಲ್ಲ? ಶೋರೂಮಲ್ಲಿ ಹೋದರೆ ಎಲ್ಲ ಕರೆಕ್ಟಾಗೈತೆ ಅಂತಾರೆ, ಮತ್ತು ಮೈಲೇಜ್ ಬರ್ತಿಲ್ಲ. ಎಲ್ಲಿ ಹೋಯ್ತು ಡೀಸೆಲ್ಲು? ಒಂದು ಫುಲ್ ಟ್ಯಾಂಕ್ ಟು ಫುಲ್ ಟ್ಯಾಂಕ್ ನಾವು ಮಾಡಿದಾಗ 3 ಸಾವಿರ ಡೀಸೆಲ್, 4 ಸಾವಿರ ಡೀಸೆಲ್ ಅಂದರೆ ಎಲ್ಲಿಗೆ ಹೋಗೋದು? ಎಲ್ಲೇ ಕೆಟ್ಟೋಗ್ಬಿಡೈತೆ. ಇದು ಒಂದು ಎಲ್ಲಿ ಬೇಜಾರು ಮಾಡ್ಕೊತಾರೋ ನಮ್ಮ ಮೇಲೆ ಅನ್ಕೊಂಡು ನನಗೆ ಬೇಜಾರಾಗಿ ಕೂತ್ಬಿಡೈತೆ. ರಾತ್ರಿಯಿಂದ ಬರೋ ಡ್ರೈವರ್ಗಳಿಗೆಲ್ಲ ಫೋನ್ ಮಾಡಿ ಕೇಳಿದ್ದೀನಿ. ಎಲ್ಲರೂ ಹೇಳ್ತಾರೆ ಎಲ್ಲ ಥರನೂ ಕರೆಕ್ಟಾಗೈತೆ. ಕ್ಲಚ್ ಪೆಟ್ಟು ಹೋಗಿರ್ತದೆ ಅಂತಾರೆ, ಅದಕ್ಕೂ ಏನೂ ಇಲ್ಲ. ಚೆನ್ನಾಗಿ ನೋಡಿ ಎಷ್ಟು ಪಿಕಪ್ ಐತೆ ಗಾಡಿ. ಈಗ ನೋಡಿ, ಈಗ 70ರಲ್ಲಿ ಓಡಿಸ್ತಾ ಇದ್ದೀನಿ ಗಾಡಿನ. ಹೌದಾ, 70ರಲ್ಲಿ ಓಡ್ತಾ ಇದ್ದೀನಿ ಗಾಡಿ. ರೇಸ್ ಏನು ಅಷ್ಟು ರೇಸು ಆಗ್ತಿಲ್ಲ, ಏನಿಲ್ಲ. ಮೈಲೇಜು ಗೊತ್ತೈತೆ. ಹಿಂಗೆ ಆದರೆ ಏನು ಮಾಡೋದಂತ ತಲೆ ಕೆಟ್ಕೊಂಡು ಸಾಕಾಗ್ಬಿಡೈತಪ್ಪ. ನಮ್ಮ ಹಿರಿಯೂರು ಬ್ರಿಡ್ಜ್ ಇದು ಬಳ್ಳಾರಿ ರೋಡು. ಇದು ಹಿರಿಯೂರು ಸಿಟಿಗೆ ಹೋಗೋದಿದು.
TB ಸರ್ಕಲ್ ಅಂತ ಹೇಳ್ತಾರೆ ಇದಕ್ಕೆ. ಮುಂದೆ ಒಂದು ಕ್ಯಾಂಟ್ರ್ ಗಾಡಿ, ನಮ್ಮ ಸೌತೆಕಾಯಿ, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಗಾಡಿ ಹೋಗ್ತೈತೆ, ಮೆಡಿಷನ್ ಸೌತೆಕಾಯಿ ಇದು, ಅಲ್ಲಿ ಹೋಗ್ತೈತೆ ನೋಡಿ. ಆ ಗಾಡಿ ಸಿಕ್ಕಾಪಟ್ಟೆ ದೂರ ಆಗ್ಬಿಡ್ತು. ಅಲ್ಲಿ ಹೋಗಿ ಇರೋರಾಗ ಅವ್ರು ಮಾತಾಡ್ಸ್ಕೊಂಡು ಹೋಗೋಣ. నేను ಇವತ್ತು ಮನೆಗೆ ಹೋಗಿ ಸಾರಾಗಿನ ಮಾಡ್ತೀನಿ. ಯಾವ ಥರ ಅವತಾರದಲ್ಲಿ ಇದ್ದೀವಿ ಅಂದರೆ ನಮ್ಮ ಅವತಾರ ಯಾರಿಗೂ ಹೇಳೋಕ್ಕಿಲ್ಲ ಹಂಗಾಗ್ಬಿಟ್ಟಿದ್ದೀವಿ. ಹೋಗಿ ಶೇವಿಂಗ್ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಸ್ನಾನ ಮಾಡ್ಕೊಂಡು ಎಲ್ಲ ಬಿಳೆ ಕೂದಲು ಬರೋಕ್ಕೆ ಶುರು ಆಗ್ಬಿಡ್ತು. ಒಂದು 1 ರಿಂದ 2 ಇನ್ನೊಂದು ವರ್ಷ ಹೋದರೆ ಪೂರ್ತಿ ಬಿಳೆ ಕೂದಲು ಆಗ್ಬಿಡ್ತಾವೆ. ಏನಪ್ಪ ಒಂದು ಗೊತ್ತಿಲ್ಲ. ಅಯ್ಯೋ ದೇವ್ರೆ. ಹೋಗಿ ಫಸ್ಟು ಹೋಗಿ ಗಾಡಿ ಬಿಟ್ಟು ಸ್ನಾನ ಮಾಡ್ಕೊಂಡು ನಾಳೆ ಹೋಗಿ ಖಾಲಿ ಮಾಡಿ ಟ್ರೈ ಮಾಡೋಣ. ಇವಾಗ ಇರೋರಾಗ ನಿಲ್ಲಿಸಿ ಪ್ರಿಂಟ್ ತಗೋಬೇಕು. ಬಿಲ್ ಬೇರೆ ವಾಟ್ಸಪ್ ಮಾಡಿರೋ ಬಿಲ್ಲಿಗೆ ಎಷ್ಟು ಲೇಟ್ ಮಾಡಿರೋ ಗೊತ್ತಾ? 8 ಗಂಟೆ ವಾಟ್ಸಪ್ ಮಾಡೋರೆ. ಈಗ ಅದ್ರ ಪ್ರಿಂಟ್ ಬೇರೆ ತಗೊಂಡು ಹೋಗ್ಬೇಕು. ಇರೋರಾಗ ನಿಲ್ಲಿಸಿ ಪ್ರಿಂಟ್ ಬೇರೆ ತಗೊಂಡು ಹೋಗೋಣ. ಇರೋರಾಗ ಬೇರೆ ಇನ್ನೇನು ಕೆಲಸ ಏನಿಲ್ಲ. ರೇಷನ್ ಪಾಷನ್ ಎಲ್ಲ ಐತೆ, ಅವೆಲ್ಲ ಏನು ತಗೊಳ್ಳೋ ಅವಶ್ಯಕತೆ ಏನಿಲ್ಲ. ಬರೀ ನಿಲ್ಲಿಸಿ ಬಿಲ್ ಮಾತ್ರ ಒಂದು ಪ್ರಿಂಟ್ ತಗೊಂಬಿಟ್ಟು ಹೋಯ್ತಾ ಇರೋಣ. ಬಂದು ಬಿಲ್ಲೆಲ್ಲ ಪ್ರಿಂಟ್ ತಗೊಂಡು ಗ್ರೀಸ್ ಓಡಿಸ್ತಾ ಇದ್ದೀನಿ. ಮಳೆಗಾಲ ಇರೋದ್ರಿಂದ 2 ಸಲ ಗ್ರೀಸ್ ಓಡಿಸ್ತಾ ಇದ್ದೀನಿ. ಮಳೆ ಪ್ರೆಸರಿಗೆ ಅದು ಕಿತ್ಕೊಂಡು ಹೋಗ್ಬಿಡ್ತಾವೆ ನೋಡಿ ಹೆಂಗಿದಾವೆ ಅಂತ. ಇಲ್ಲೆಲ್ಲ ನೋಡಿ ಹಾಗಾಗಿ 2 ಸಲ ಬೆಂಗಳೂರಿಂದ ಹೊರಡ್ಬೇಕಾದ್ರೆ ಒಂದು ಸಲ ಓಡಿಸಿದ್ದೆ. ಇವಾಗ ಒಂದು ಸಲ ಓಡಿಸಿ ಇರೋರಾಗೆ ನೋಡಿ ಎಲ್ಲ ಗ್ರೀಸ್. ಇನ್ನೊಂದು ಈ ಗ್ರೀಸ್ಗಳು ಬಂದ್ಬಿಟ್ಟು ಜಾಸ್ತಿ ಇದು ಬರಲ್ಲ. ಹಂಗಾಗಿ ಏನು ಮಾಡಬೇಕು, ಟ್ರಿಪ್ಪು ಒಂದು ಓಡಿಸ್ತಾ ಇರಬೇಕು. ಆವಾಗಲೇ ಎಷ್ಟು ಇದು ಬರೋದಿಲ್ಲ. ಅಂದರೆ ಪಿನ್ಗಳು ಬಸ್ಸೆಲ್ಲ ಹೋಗ್ಬಿಡ್ತವೆ ನೋಡಿಲ್ಲ. ಸರ್ವಿಸ್ ಮಾಡಿಸ್ದೇ ಹೆಂಗಾಗ್ಬಿಡವು ಅಂದರೆ ಹೊಸಿ ಬೇಜಾರಾಗ್ತಿಲ್ಲ. ಈ ಟ್ರಿಪ್ಪು ನೆಕ್ಸ್ಟು ಹೊಸಪೇಟೆ ಹೋದರೆ ಒಂದಿನ ನಿಂತರೂ ಪರವಾಗಿಲ್ಲ, ಫಸ್ಟು ಸರ್ವಿಸ್ ಮಾಡಿಸ್ಬೇಕು. ಲಿಫ್ಟ್ ಟ್ಯಾಕ್ಸಲ್ಲೂ ಒಂದು ಸಮಸ್ಯೆ ಆಗಿ ಎದ್ದು ಹಿಡ್ಕೊಂಡಿದ್ದೀನಿ. ಹಿಂಗೇನು ಇಳಿಸೇ ಇಲ್ಲ ರಾತ್ರಿಯಿಂದ, ಹಂಗೆ ಓಡಿಸ್ತಾ ಇದ್ದೀನಿ. ಎಮರ್ಜೆನ್ಸಿ ಇಳಿಸ್ಕೊಳ್ಳೋದು ಮತ್ತೆ ಎತ್ಕೊಂಬಿಡೋದು ಆ ಥರ. ಏನಂತಾನೆ ಒಂದು ಅರ್ಥ ಆಗ್ತಿಲ್ಲ ನಮಗೆ. ತುಂಬಾ ಈ ಟ್ರಿಪ್ಪು ಭಾರಿ ಬೇಜಾರು. ಲಿಫ್ಟ್ ಟ್ಯಾಕ್ಸಲ್ಲಿ ಗಾಡಿ ಎಲ್ಲರ ಒಂದು ಗುಂಡಿ ಪಂಡಿಯಲ್ಲಿ ಬಿದ್ದರೆ ಲಳಳ ಅಂತ ಆ ಕಡೆ ಈ ಕಡೆ ಹಿಂಗೆ ಒದ್ರಬಿಡ್ತೈತೆ ಗಾಡಿನೇ ಲಿಫ್ಟ್ ಟ್ಯಾಕ್ಸಲ್ಲಿಂದ. ಲಿಫ್ಟ್ ಟ್ಯಾಕ್ಸಲ್ಲಿ ಎತ್ತುಬಿಟ್ರೆ ಏನಾಗಲ್ಲ. ಹಂಗಾಗಿ ಲಿಫ್ಟ್ ಟ್ಯಾಕ್ಸಲ್ಲಿ ಎತ್ಕೊಂಡೇ ಓಡಿಸ್ತಾ ಇರೋದು. ಈಗ ಹೋಗಿ ಅದನ್ನು ಎಲ್ಲ ತೋರಿಸ್ಬೇಕು. ತೋರಿಸ್ಬಿಟ್ಟು ನಮ್ಮ ಗಾಡಿ ಹೈಟು ಸಕ್ಕರೆ ಹೈಟೇ ಇಲ್ಲ ಇವತ್ತು. ಕ್ಯಾಬಿನ್ ಲೆವೆಲ್ಗೆ ಐತೆ ಸಕ್ಕರೆ. ಹಿಂದ್ಗಡೆ ಬಂದು ಇನ್ನೂ ಹೈಟ್ ಕಡಿಮೆನೇ ನೋಡಿ. ಇವಾಗ ಕಾಣ್ಬೋದು ಹಿಂದ್ಗಡೆ ಹೋಯ್ತಾ ಹೈಟ್ ಕಡಿಮೆನೇ, ಹೈಟೇ ಇಲ್ಲ. ಫ್ಯಾಕ್ಟ್ರಿದು ಹಂಗೆ 13 ನಿಟ್ ಕುಂತೈತೆ. ಕೆಲವದ್ರಾಗ 12 ನಿಟ್ ಕೂರೋದು, ಇದ್ರಾಗ 13 ನಿಟ್ ಕೂತಿರೋದ್ರಿಂದ ಹೈಟ್ ಕಡಿಮೆ ಆಗೈತೆ. ನಮ್ಮ ಅರ್ಜುನ ಈಗ ಈ ಕಡೆಯಿಂದ ಅರ್ಜುನದ ಒಂದು ಫೋಟೋ. ಸದ್ಯಕ್ಕೆ ಗ್ರೀಸ್ ಹೊಡ್ಕೊಂಡು ಹೋಗ್ತಾ ಇರೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಎಲ್ಲ ಅಂಗಡಿಗಳಲ್ಲಿ ರೇಷನ್ ಪಾಷನ್ ಏನು ತಗೊಳ್ಳೋಂಥದ್ದು ಏನಿಲ್ಲ. ಅವರೆಲ್ಲ ಯಾರು ತೊಗೊಂಡು ಹೋಗ್ತೇವೆ ನೋಡಿ. ನನ್ನ ಸಿಲಿಂಡ್ರ್ ಎಲ್ಲ ಐತೆ, ಏನು ತಗೊಳ್ಳೋಂಥದ್ದು ಏನಿಲ್ಲ. ಗ್ರೀಸ್ ಹೊಡ್ಕೊಂಡು ಹೋಗ್ತಾ ಇರೋದಷ್ಟೇ. ಹಾಯ್ ಸ್ನೇಹಿತರೆ, ಇವಾಗ ಎಲ್ಲಿದ್ದೀವಪ್ಪ ಅಂದರೆ ನಮ್ಮ ಬೂದಾಳ್ ಭಾರತ್ ಬೆನ್ಸ್ ಶೋರೂಮು. ಬೆಳಗ್ಗೆ ಮಧ್ಯಾಹ್ನನೇ ಬಂದೆ ಮನೇಲಿ ಆಲ್ಟಾಗಿ. ಇವಾಗ ಬಿಡದಿ ಕಡೆ ಹೋಗ್ತಾ ಇದ್ದೀನಿ ಖಾಲಿ ಮಾಡೋಕ್ಕೆ. ನಾಳೆನೇ ಖಾಲಿ ಆಗೋದು. ಅಲ್ಲಿ ಹೋಗಿ ಸೀರಿಯಲ್ ಹಾಕಬೇಕು. ನಮ್ಮ ಬೆಂಗಳೂರಲ್ಲಿ ಮಳೆ ನೋಡಿ ಸ್ವಾಮಿ. ಬಿಜಾಪುರದಿಂದ ಗೋವಾದಿಂದ ನಾನು ಬರಬೇಕಾದ್ರೆ ಹುಬ್ಳಿಗೆ ಲಾಸ್ಟ್ ಆಗಿತ್ತು ಮಳೆ. ಅಲ್ಲಿಂದ ಮುಂದೆ ಮಳೆ ಇರಲಿಲ್ಲ. ಈಗ ಮುಂದೆ ಬೆಂಗಳೂರವರೆಗೂ ಬಂದರೂ ಮಳೆ ಇರಲಿಲ್ಲ. ಮಧ್ಯಾಹ್ನ ಎಲ್ಲ ಇರಲಿಲ್ಲ. ಈಗ ಸಂಜೆ ಒಂದು 7 ಗಂಟೆ ಸ್ಟಾರ್ಟ್ ಆಗಿರೋ ಮಳೆ. ಈಗ ಟೈಮು 10:15. ಇನ್ನೂವರೆಗಾರೆ ಮಳೆ ಬಿಟ್ಟಿಲ್ಲ. ಮಳೆ ಒಂದೇ ಉಸಿರಿಗೆ ಬರ್ತಾ ಐತೆ. ಲೆಜೆಂಡ್ಸ್ ಎಷ್ಟು ಮಳೆ ಇದೆ ಅಂದರೆ ರೋಡೇ ಕಾಣ್ತಿಲ್ಲ ಮಳೆಗೆ.
ಸರ್ವಿಸ್ ರೋಡ್ಗಳು ಮಾಡಿಬಿಟ್ಟು ಕಾರ್ನವರು ಎಲ್ಲಿ ಬೇಕಾದ್ರೆ ಅಲ್ಲೇ ನುಗ್ತಾರೆ. ಸ್ವಲ್ಪ ಯಾಮಾರಂಗಿಲ್ಲ, ಗ್ಯಾಪ್ ಸಿಕ್ಕರೆ ಸಾಕು ಅಲ್ಲಲ್ಲೇ ನುಗ್ಬಿಡ್ತಾರೆ. ಸ್ವಲ್ಪ ಹುಷಾರಾಗಿರ್ಬೇಕು ಕಾರ್ನವ್ರ ಹತ್ರ. ಏನು ಕಾಣ್ತಾ ಇಲ್ಲಲ್ಲ, ಆ ಥರ ಮಳೆ ಹೊಡಿತಾ ಇದೆ ನಮ್ಮ ಬೆಂಗಳೂರಲ್ಲಿ. ಇದು ನೆಲಮಂಗಲ. ಬರ್ರಿ ಮುಂದೆ ಹೋಗಿ ಸಿಗೋಣ. ಮಳೆ ಸ್ವಲ್ಪ ಕಮ್ಮಿ ಆಗಲಿ, ಏನು ಕಾಣ್ತಾ ಇಲ್ಲ ಇಲ್ಲಿ. ಸ್ನೇಹಿತರೆ, ನಮ್ಮ ಅರ್ಜುನನ ಖಾಲಿ ಮಾಡ್ತಾಯಿದ್ದಾರೆ ನೋಡಿ. ಯಾವ ಥರ ಖಾಲಿ ಮಾಡ್ತಾಯಿದ್ದಾರೆ ಅಂದರೆ, ಮಳೆ ಬರ್ತಾ ಇದೆ ನೋಡಿ. ಅರ್ಧಂಬರ್ಧ ತಾರ್ಪಲ್ ಬಿಚ್ಕೊಂಡು, ಇಷ್ಟು ದೊಡ್ಡ ತಾರ್ಪಲು ಆಫ್ ಮಾಡ್ಕೊಂಡು ಯಾವ ಥರ ಮಡಚಿ ಯಾವ ಥರ ಹಾಕೋದು ಒಬ್ಬನೇ ನೋಡಿ. ಇಲ್ಲಿ ಯಾವ ಥರ ಮಡಗಿದ್ವಿ ನೋಡಿದ್ರ. ಒಂದೊಂದು ಲೈನೇ ತಾರ್ಪಲ್ ಎತ್ಕೊಂಡು ಬರಬೇಕು. ಅವ್ರು ಖಾಲಿ ಮಾಡ್ತಾ ಇರ್ತಾರೆ. ಎಷ್ಟು ಕಷ್ಟ ಆಯ್ತು ಅನ್ನೋದು ಡ್ರೈವರ್ಗಳಿಗೆ ಅಷ್ಟೇ ಗೊತ್ತು. ಇನ್ನೆಲ್ಲ ನಮ್ಮ ಗಾಡಿ ಖಾಲಿ ಆಯಿತು. ಗಾಡಿ ಅಲ್ಲಿ ನಿಲ್ಸ್ಬಿಟ್ಟು ಬಂದಿದ್ದೀನಿ. ಇದು ಯಾವುದೋ ಒಂದು ಕಿರೀಟ ಬೇರೆ ಕೊಟ್ಟಾರ ಕಂಪ್ನಿ ಒಳಗೆ. ಅದಿಲ್ಲ ಅಂದರೆ ಹಲೋನೇ ಮಾಡ್ತಾಯಿಲ್ಲ. ಮಳೆ ಬಂದು ಸಿಕ್ಕಾಪಟ್ಟೆ ಸಮಸ್ಯೆ ಮಾಡಿಬಿಡುತ್ತೆ ನಮಗೆ. ಇವತ್ತು ಹೊಸಿ ಮಳೆ ಬಂದಿಲ್ಲ ಇಲ್ಲಿ ಎಲ್ಲ ತೇವಾಯ್ತು. ನಮ್ಮ ಅರ್ಜುನ ಇಲ್ಲಿದ್ದಾನೆ. ತಾರ್ಪಾಲ್ ಎಲ್ಲ ಹಿಂದೆ ಹೋಗ್ಬಿಟ್ಟವೆ. ಸಕ್ಕರೆಗಳು ನೋಡಿಲ್ಲ.